ಬರ್ಡೇ. ನಾನು ನಿಮ್ಗೆ ಸಾಲ ಕೊಡ್ತೀನಿ, ಆದ್ರೆ ನಿಮಗೋಸ್ಕರ ಅಲ್ಲ, ಮಧುರ ಅವ್ರಿಗೋಸ್ಕರ. ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ. ಪಾರ್ಟಿನ ನಾನು ಅರೇಂಜ್ ಮಾಡ್ತೀನಿ. ಕುಖ್ಯಾತ ರೌಡಿಯ ಬರ್ಬರ ಹತ್ಯೆ, ಕೊಲೆ ಮಾಡಿ ಪರಾರಿಯಾದ ಹಂತಕನನ್ನು ಹುಡುಕುವ ಪ್ರಯತ್ನದಲ್ಲಿ ಪೊಲೀಸರು. ಆದರೆ ಆ ರೌಡಿಯ ಸಹಚರರು ಎಲ್ಲೆಂದರಲ್ಲಿ ಕಲ್ಲು ತೂರಾಟ ನಡೆಸುತ್ತಿದ್ದಾರೆ, ಸಿಕ್ಕವರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ಅವರ ಅಟ್ಟಹಾಸವನ್ನು ಮಟ್ಟಹಾಕಲು ನಾಳೆ ಬೆಳಗ್ಗಿನವರೆಗೂ ಬೆಂಗಳೂರಿನಾದ್ಯಂತ ಕರ್ಫ್ಯೂ ವಿಧಿಸಲಾಗಿದೆ. ನಾಗರಿಕರ್ಯಾರು ಮನೆಯಿಂದ ಹೊರಬರಬಾರದೆಂದು ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ. ಬೆಂಗಳೂರು ತುಂಬಾ ಕರ್ಫ್ಯೂ ಹಾಕಿದ್ದಾರೆ, ಮನೆಯಿಂದ ಯಾರು ಹೊರಗಡೆ ಬರೋ ಹಾಗಿಲ್ಲ. ಅಂದ್ರೆ ನಾನಿವತ್ತು ರಾತ್ರಿ ಪಾರೋರ್ ಜೊತೆಗೆ ಇರೋದು. ಎಸ್, ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೇನ. ಜಾನಿಯವರೇ, ಜಾನಿಯವರೇ, ಜಾನಿಯವರೇ. ಪಾರೋರೆ ರೆಡಿನಾ? ನಾನ್ ರೆಡಿ. ಸಾರಿ, ಐ ಆಮ್ ವೆರಿ ಸಾರಿ, ನಾವು ಪಾರ್ಟಿಗೆ ಹೋಗಕ್ಕಾಗಲ್ಲ. ಜಾನಿಯವರೇ, ಏನ್ ಹೇಳ್ತಾ ಇದ್ದೀರಿ? ನಾವ್ ಯಾಕೆ ಪಾರ್ಟಿಗೆ ಹೋಗಕ್ಕಾಗಕ್ಕಿಲ್ಲ? ಯಾಕೆ ಅಂದ್ರೆ ಹೊರಗಡೆ ಕರ್ಫ್ಯೂ ಹಾಕಿದ್ದಾರೆ, ಅದಕ್ಕೆ. ಏನು ಬೀದಿಲಿ ಕರ್ಫ್ಯೂ ಹಾಕಿದಾರ? ಹೌದು ಪಾರೋರೆ, ಯಾರು ಹೊರಗಡೆ ಓಡಾಡೋ ಹಾಗಿಲ್ಲ. ಅವನೊಬ್ಬ ರೌಡಿನ ಕೊಲೆ ಮಾಡಿದ್ರು ಅಂತ ಸಿಟಿ ಫುಲ್ ಗಲಾಟೆ ಆಗಿ ಕರ್ಫ್ಯೂ ಹಾಕಿದಾರಂತೆ. ಮತ್ತೆ ಮಧುರ ಅವ್ರು ಹುಟ್ಟಿದ ಹಬ್ಬದ ಪಾರ್ಟಿಗೆ ಹೆಂಗ್ ಹೋಗೋದು? ನಾವು ಹೋಗಕ್ ಆಗಲ್ಲ ಪಾರೋರೆ, ನಾವಿಬ್ರು ಇಲ್ಲೇ ಈ ಮನೇಲಿ ಆರಾಮಾಗಿ ಇದ್ದು ಬಿಡೋಣ. ಮಧುರ ಅವ್ರು ಹುಟ್ಟಿದ ಹಬ್ಬದಲ್ಲಿ ಹಾಡು ಆಡ್ಕೊಂಡು ಕುಂಟ ಹಾಕ್ಬೇಕು ಅಂತ ಬೋ ಆಸೆಯಿಂದ ಇದ್ದಿ, ಎಲ್ಲ ಹಾಳಾಗೋಯ್ತು. ಪಾರೋರೆ, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಾ? ಬನ್ನಿ ಪಾರೋರೆ, ನನ್ ಜೊತೆ ಡ್ಯಾನ್ಸ್ ಮಾಡಿ. ಜಾನಿಯವರೇ, ನಾ ಹೇಳಿದ್ದು ಪಾರ್ಟಿಲ್ ಕುಂಟ ಹಾಕ್ತೀನಿ ಅಂತ, ನಿಮ್ ಜೊತೆ ಕುಂಟ ಹಾಕ್ತೀನಿ ಅಂತ ಅಲ್ಲ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಈ ಹಾಡು ಡ್ಯಾನ್ಸ್ ಮಾಡೋಣ ಬನ್ನಿ ಅಂತೆ. ಜಾನಿಯವರೇ, ನಿಮ್ಗೆ ಎಷ್ಟೆಲ್ಲ ಹೇಳೋದು, ನಾನು ಕುಂಟ ಹಾಕಲ್ಲ ಅಂದ್ರೆ ಹಾಕಲ್ಲ ಅಷ್ಟೇಯ. ಪಾರೋರೆ, ನೀವು ಡ್ಯಾನ್ಸ್ ಮಾಡಲ್ಲ ಅಂದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗ್ಬಿಡುತ್ತೆ. ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ಈ ಹಾಡು ಡ್ಯಾನ್ಸ್ ಮಾಡೋಣ ಬನ್ನಿ. ಜಾನಿಯವರೇ, ನೀವೆಲ್ಲ ಹಿಂಗ ಆಡ್ತಾ ಇದ್ರೆ ನೋಗ್ ಮನಿಕೋಬೇಕಾಯ್ತದೆ. ಹೇಳಪ್ಪ ಉಮ್ಮತ್ತರು ಮಿಳ್ಳೆ. ನೋಡ್ರೆ, ಯಾರೋ ಕೊಲೆ ಮಾಡಿದ್ದಾರೆ ಅಂತ ಸಿಟಿ ತುಂಬ ಗಲಾಟೆ ಆಗಿ ಪೊಲೀಸ್ನವ್ರು ಸಿಕ್ತವ್ರನ್ನ ಹೊಡಿತಾವ್ರಂತೆ. ಆದ್ರೂ ಅವ್ರು ಗಲಾಟೆ ನಿಲ್ಸಿಲ್ಲ ಅಂತ ಸಿಟಿಲಿ ಕರ್ಫ್ಯೂ ಹಾಕಿದಾರಂತೆ. ಜನರು ಓಡಾಡೋಕ್ಕೆ ಒದ್ದಾಡ್ತಾ ಇದಾರೆ. ಗೌಡ್ರೆ, ನೀವು ಒಟ್ಟಿಲ್ಲ ಇದ್ದೀರ ತಾನೇ? ಸಿಟಿ ತುಂಬ ಕರ್ಫ್ಯೂ ಹಾಕಿದಾರ ಅಂದ್ರೆ ನಾನು ಮಧುರ ಅವರು ಇವತ್ತು ಹೊಟ್ಟಿಬಿಟ್ಟು ಆಚೆಗೆ ಹೋಗಂಗಿಲ್ಲ. ನಾನು ಹೊಟ್ಟಿಲ್ಲ ಅವನಿ, ನೀನು ಒಂದು ಕೆಲಸ ಮಾಡು, ಅಂಗಡಿ ಬಾಗ್ಲಾಕೊಂಡು ಅಂಗಡಿ ಒಳಗೆ ಮನಿಕೊಂಬಿಡು. ಗೌಡ್ರೆ, ಈ ಗೌಡ್ರಿಗೆ ಯಾವಾಗಲೂ ಅರ್ಜೆಂಟು. ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ. ಏನು ನಿನ್ನ ಪ್ರಾಬ್ಲಮ್ಮು? ನೀವೇ ನನ್ನ ಪ್ರಾಬ್ಲಮ್ಮು. ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಗೌಡ್ರೆ. ನಾನು ಅಂಗಡಿ ಒಳಗಡೆ ಇದ್ದಾಗ ಯಾರೋ ಒಂದಷ್ಟು ಜನ ಒಳಗಡೆ ನುಗ್ಗಿ ನನಗೆ ಸರಿಯಾಗಿ ಹೊಡೆದ್ಬಿಟ್ರು. ಅಂಗಡಿಲಿ ಇತ್ತಲ್ಲ 10,000 ರೂಪಾಯಿ, ಅದನ್ನು ಹೊಡ್ಕೊಂಡು ಹೋಗ್ಬಿಟ್ರು ಗೌಡ್ರೆ. ಅಡ ಉಮ್ಮತ್ತೂರು ಮಿಳ್ಳೆ, ಗಿಟೆ ಹೇಳು, ಚಾನ್ಸ್ ಸಿಕ್ತು ಅಂತ ನೀನೇ ಹೊಡ್ಕೊಂಡು ಅವ್ರು ಹೊಡ್ಕೊಂಡು ಹೋದ್ರು ಅಂತ ಹೇಳ್ತಾ ಇಲ್ಲ ತಾನೆ? ಗೌಡ್ರೆ, ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಿರೋನು ನಿಮಗೆ ಸುಳ್ಳು ಹೇಳ್ತೀನಾ? ನಾನು ಹೇಳ್ತಿರೋದು ನಿಮ್ಮ ಹಣೆಗೂ ನಿಜ. ಅಯ್ಯೋ, ನಿನ್ನ ಮನ್ಕೊಳ್ವಾಗ ನನ್ನ ಮೇಲೆ ಕೂಡ ಆಣೆ ಹಾಕಿ ಹಿಡ್ಕೊಂಡು. ಗೌಡ್ರೆ, ದೇವ್ರೆ, ಪ್ರತಿದಿನ ಬಿಸ್ನೆಸ್ ಆಗಿದ್ದ ದುಡ್ಡನ್ನ ಯಾರಾದ್ರೂ ಹಿಂಗೆ ಬಂದು ಹೊಡ್ಕೊಂಡೋಗ್ಲಪ್ಪ. ಗೌಡ್ರ, ಯಾರ್ದು ಫೋನು? ಮಧುರವ್ರೆ, ಉಮ್ಮತ್ತೂರು ಮಿಳ್ಳೆ ಫೋನ್ ಮಾಡಿದ ನೀ. ಬೆಂಗಳೂರಲ್ಲಿ ಕೊಲೆ ಆಗ್ಬಿಟ್ಟಿದ್ದಂತೆ, ಸಿಟಿಲೆಲ್ಲ ಗಲಾಟೆ ನಡೀತಾ ಇದೆ, ಬೆಂಗಳೂರು ತುಂಬ ಕರ್ಫ್ಯೂ ಹಾಕ್ಬಿಟ್ಟಿದಾರಂತೆ, ನಾವು ಹೊಟ್ಟಿಬಿಟ್ಟು ಆಚೆಗೆ ಹೋಗಂಗಿಲ್ಲ. ಜಾನಿ ಕೇಕ್ ತರ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಏನಾಗಿದ್ಯೋ ಏನೋ. ಮಧುರವ್ರೆ, ನಿಮ್ಗೆ ಅಣ್ಣಯ್ಯಪ್ಪನವ್ರ ಚಿಂತೆ, ನನಗೆ ನಮ್ಮ ಅಂಗಡಿಲಿ 10,000 ರೂಪಾಯಿ ಹೊಡ್ಕೊಂಡು ಹೋಗ್ಬಿಟ್ರಲ್ಲ ಅನ್ನೋ ಚಿಂತೆ. ಗೌಡ್ರೆ, ದುಡ್ಡು ಹೋದ್ರೆ ಮತ್ತೆ ಬರುತ್ತೆ, ಜಾನಿ ಹೋದ್ರೆ ಮತ್ತೆ ಸಿಗ್ತಾರಾ? ನಾ ಸಿಗ್ತೀನಿಲ್ಲ. ಏನಂದ್ರೆ ಸಿಗಲ್ಲ ಅಂದಿ. ಬಾಗಿಲು ತೆಗೆದು ಹೊರಗಡೆ ಹೋಗಿ ಏನಾಗ್ತಿದೆ ಅಂತ ನೋಡಿ. ಅವ್ವಾ,
ಮಧುರ ಅವ್ರೆ, ಕೊಲೆ ಆದವನ್ ಕಡೆಯವರು ಸಿಕ್ತವ್ರಿಗೆ ಬುಂಡ ಬಿಚ್ಚಾಕ್ತಾ ಇದಾರಂತೆ. ನೀವು ನೋಡಿದ್ರೆ ಬಾಗಿಲು ತೆಗೆದು ನೋಡಿ ಅಂತಿದಾರಿ. ನಾವಿಬ್ರು ಎಲ್ಲಿಗೂ ಹೋಗೋದ್ ಬೇಡ, ಒತ್ತರಗಟ್ಟು ಇಲ್ಲೇ ಇದ್ದು ಬಿಡು. ನಿಮ್ಮ ಭಯ ಅಂತ ನೀವು ಇಲ್ಲೇ ಇರಿ, ನಾನೇ ಹೋಗಿ ನೋಡ್ತೀನಿ. ಮಧುರ ಅವ್ರಿಗೆ ಬೇಡ ರೀ, ನಾನು ಬರ್ತೀನಿ. ಅಯ್ಯಪ್ಪ ಗೌಡ್ರೆ, ಇಲ್ಲಿ ಯಾವ ಗಲಾಟೆನೂ ನಡೀತಿಲ್ಲ. ನಿಮ್ಗೆ ಯಾರೋ ಫೋನ್ ಮಾಡಿ ಸುಳ್ಳು ಹೇಳಿದ್ದಾರೆ. ಮಧುರ ಅವ್ರೆ, ಅನ್ಯಾಯವಾಗಿ ನನ್ನ 10,000 ರೂಪಾಯಿ ಹೊಡ್ಕೊಂಡು ಹೋಗ್ಬಿಟ್ರಲ್ಲಪ್ಪ. ಗೌಡ್ರೆ, ದುಡ್ಡು ಹೋಯ್ತು ಅಂತ ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಮೊದ್ಲೇ ಟೈಮ್ ಆಗ್ತಿದೆ. ಬರ್ತ್ಡೇ ಆದ್ಮೇಲೆ ಕೇಕ್ ಕಟ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ಮಧುರ ಅವರು ಹೇಳೋದು, ಬನ್ನಿ ಇಬ್ರು ಒಟ್ಟಿಗೆ ಕೇಕ್ ಕಟ್ ಮಾಡ್ಬಿಡ. ಗೌಡ್ರೆ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಕೇಕ್ ತರಕ್ ಹೋದ್ ಜಾನಿ ಎಲ್ಲಿದಾರೋ ಗೊತ್ತಾಗ್ತಿಲ್ಲ, ಕೇಕ್ ಕಟ್ ಮಾಡ್ತಾರಂತೆ. ಅಯ್ಯೋ, ನಾನೊಂದು ದಡ್ಡ ಬಡ್ಡೆತದು, ನನ್ನ 10,000 ರೂಪಾಯಿ ಕಳೆದೋಗ್ಬಿಟ್ಟದಲ್ಲ, ಅದಕ್ಕೆ ನನಗೇನು ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ. ಹಲೋ ಮಧು. ಜಾನಿ ಎಲ್ಲಿದ್ದೀರಾ? ಬ್ಯಾಂಗ್ಳೂರಲ್ಲಿ ಫುಲ್ ಗಲಾಟೆ ಆಗಿ ಕರ್ಫ್ಯೂ ಹಾಕಿದಾರಂತೆ. ನೀವ್ ಸೇಫ್ ಆಗಿದ್ದೀರಾ ತಾನೆ? ನಾನ್ ಸೇಫ್ ಆಗಿದ್ದೀನಮ್ಮ, ನೀನ್ ಸೇಫ್ ಆಗಿದ್ಯಾ ತಾನೆ? ನಾನು ಸೇಫ್ ಆಗಿ ಮನೇಲೇ ಇದ್ದೀನಿ. ಕೇಕ್ ತಗೊಂಡಿದ್ದೀನಮ್ಮ, ನನ್ನ ಹತ್ರನೇ ಇದೆ. ಜಾನಿ, ನೀವೀಗ ಎಲ್ಲಿದ್ದೀರಾ? ಅದು ಪಾರು ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಗೌಡ್ರು ಮನೆಗೆ ಬಂದ. ಪಾರು ಅವರು ಇನ್ನೂ ರೆಡಿ ಆಗಿಲ್ಲ ಅಂದ್ರು. ಅವ್ರು ರೆಡಿ ಆಗೋ ತನಕ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಗಲಾಟೆ ಕೇಳಿಸ್ತು. ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ಒಂದಷ್ಟು ಜನರು ಗುಂಪು ಜೋರಾಗಿ ಕಿರ್ಚ್ಕೊಂಡು ನನ್ಗೆ ಕಲ್ಲಲ್ಲಿ ಹೊಡೆದ್ಬಿಟ್ರು. ಗಾಬರಿ ಆಗಿ ಬಾಗ್ಲು ಹಾಕೊಂಡು ಮನೆ ಒಳಗಡೆ ಬಂದು ಟಿವಿ ಆನ್ ಮಾಡಿದಾಗ್ಲೇ ಗೊತ್ತಾಗಿದ್ದು ಬೆಂಗಳೂರು ಪೂರ್ತಿ ಗಲಾಟೆ ಆಗಿ ಕರ್ಫ್ಯೂ ಹಾಕಿದ್ದಾರೆ ಅಂತ. ಪರವಾಗಿಲ್ಲ ಬಿಡಿ, ನೀವ್ ಎಲ್ಲಿದ್ರೇನಂತೆ, ಸೇಫ್ ಆಗಿದ್ದೀರಲ್ಲ ಅಷ್ಟೇ ಸಾಕು. ಹಾಮದು, ನಾನ್ ಪಾರು ಅವ್ರ ಜೊತೆ ಸೇಫ್ ಆಗಿದ್ದೀನಿ. ಅಲ್ಲ, ಆ ಗೌಡ್ರಿಗೆ ಸ್ವಲ್ಪನೂ ಬುದ್ಧಿ ಬೇಡವಾ? ಪಾರು ಅವ್ರನ್ನ ಮನೇಲಿ ಒಬ್ಬರನ್ನೇ ಬಿಟ್ಟು ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ ನೋಡು. ಜಾನಿಯವರೇ, ನಮ್ಮ ಬಾವ ಹೆಂಗೋರೆ ಅಂತ ಹೊಸಿ ಕೇಳಿ. ಕೇಳ್ತೀನಿ ಪಾರವ್ರೆ. ಮಧು, ಆ ಕಿತ್ತೋಗಿರೋ ಪಟ್ಟಪಟ್ಟಿ ಚಡ್ಡಿ ಬನಿನ್ ಮಾರೋ ಗೌಡ್ರು ಹೇಗಿದ್ದಾರೆ ಅಂತ ಪಾರು ಅವ್ರು ಕೇಳ್ತಿದ್ದಾರೆ. ಅವ್ರ ಬಗ್ಗೆ ಯಾಕೆ ಕೇಳ್ತೀರ ಜಾನಿ? ಅವ್ರ ಅಂಗಡಿಲಿ ಕೆಲಸ ಮಾಡೋ ಹುಡುಗ ಫೋನ್ ಮಾಡಿದ್ದ. ಒಂದಷ್ಟು ಜನ ಗುಂಪಾಗಿ ಅವ್ರ ಅಂಗಡಿಗೆ ನುಗ್ಗಿ 10,000 ಕತ್ಕೊಂಡು ಹೋಗಿದಾರಂತೆ. ಅದನ್ನ ನೆನ್ಸ್ಕೊಂಡು ಅಳ್ತಿದ್ದಾರೆ. ಮಧು, ಎಂತ ಸಿಹಿ ಸುದ್ದಿ ಹೇಳಿದ್ಯಮ್ಮ. ನಿನ್ ಬರ್ಡೇ ದಿನ ಬ್ಲಾಕ್ ಫಾರೆಸ್ಟ್ ಕೇಕ್ ತಿಂದಷ್ಟೇ ಸಂತೋಷ ಆಗೋಯ್ತು. ಜಾನಿ, ಟೈಮ್ ಆಗ್ತಿದೆ, ಹೇಗಾದ್ರೂ ಮಾಡಿ ಕೇಕ್ ನ ತಗೊಂಡ್ ಬೇಗ ಮನೆಗ್ ಬನ್ನಿ. ಮಧು, ಏನ್ ಹೇಳ್ತಿದ್ಯಾ? ಹೊರಗಡೆ ಗಲಾಟೆ ಆಗ್ತಿರೋದು ನೋಡ್ತಿದ್ಯಾ ತಾನೆ? ಗಲಾಟೆ ಇರುವಾಗ ನಾನು ಹೇಗ್ ಬರಕ್ಕಾಗುತ್ತೆ? ಜಾನಿ, ಒಂದೇ ಒಂದ್ ರೋಡ್ ಕ್ರಾಸ್ ಮಾಡಿದೆ ನಮ್ ಮನೆಗ್ ಬಂದ್ಬಿಡ್ತೀರಾ. ಹೇಗಾದ್ರೂ ಮಾಡಿ ಬೇಗ ಬನ್ನಿ, ಇಲ್ಲಾಂದ್ರೆ ನೀವು ಇಷ್ಟೊಂದು ಖರ್ಚು ಮಾಡಿ ಆರ್ಗನೈಸ್ ಮಾಡಿರೋ ಪಾರ್ಟಿ ಎಲ್ಲ ವೇಸ್ಟ್ ಆಗೋಗುತ್ತೆ. ಮಧು, ನಾನೇನೋ ನಿನ್ಗೋಸ್ಕರ ಕಷ್ಟಪಟ್ಟು ಬರ್ತೀನಿ, ಆದ್ರೆ ಪಾರು ಅವರು ನನ್ನ ಜೊತೆಲಿದಾರಲ್ಲ, ಅವ್ರನ್ನ ಹೇಗ್ ಕರ್ಕೊಂಡ್ ಬರ್ಲಿ? ಅವ್ರನ್ನ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ? ಅವ ಗೌಡ್ರಿಗೇನೋ ಬುದ್ಧಿ ಇಲ್ಲ ಅಂತಂದ್ರೆ ನಾನು ಅವ್ರನ್ನ ಬಿಟ್ಟು ಬರ್ಲಾ? ಪಾರು ನಿಮ್ ಜೊತೆ ಓಡಿಸ್ಕೊಂಡ್ ಬಂದ್ಬಿಡಿ. ಮಧು, ನಾನೇನೋ ಪಾರು ಅವ್ರನ್ನ ಓಡಿಸ್ಕೊಂಬರಕ್ ರೆಡಿ, ಆದ್ರೆ ಪಾರು ಅವ್ರು ಒಪ್ಬೇಕಲ್ಲ. ಇರು, ಪಾರು ಅವ್ರನ್ನ ಒಂದು ಮಾತು ಕೇಳ್ಬಿಡ್ತೀನಿ. ಪಾರು ಅವ್ರೆ, ಮಧುರ ಕೇಳ್ತಾ ಇದ್ದಾಳೆ, ನೀವು ನನ್ನ ಜೊತೆ ಓಡ್ ಬರಕ್ ರೆಡಿನಾ? ಹ್ಞೂ, ನಾನು ನಿಮ್ಮ ಜೊತೆ ಬರ್ತೀನಂತ ಹೇಳಿ. ಬರೀ ಬರೋದಲ್ಲ ಪಾರು ಅವ್ರೆ, ಓಡ್ ಬರ್ಬೇಕು. ಅಂದ್ರೆ ರೋಡ್ ದಾಟ್ಬೇಕಲ್ಲ, ಅದಕ್ಕೆ ಓಡ್ ಬರ್ಬೇಕು ಅಂದೆ. ಓ ಹಂಗ, ಸರಿ ಓಡ್ ಬರ್ತೀನಂತ ಹೇಳಿ. ಮಧು, ಪಾರು ಅವ್ರ ನನ್ನ ಜೊತೆ ಓಡ್ ಬರಕ್ ರೆಡಿ ಅಂತೆ. ಹಾಗಾದ್ರೆ ಬೇಗ ಓಡಿಸ್ಕೊಂಡ್ ಬನ್ನಿ ಜಾನಿ. ನಾನು ಗೌಡ್ರು ಹೊರಗಡೆ ನಿಂತ್ಕೊಂಡು ನೋಡ್ತಿರ್ತೀವಿ. ಜಾನಿ, ಇಲ್ಲಿ ಯಾರು ಇಲ್ಲ, ಬೇಗ ಬನ್ನಿ. ಅಯ್ಯೋ, ಸುಮ್ಮನೆ ಇರಮ್ಮ. ಯಾವ ದಿಕ್ಕಿಂದ ಕಲ್ ಬಂದ್ ಬೀಳುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಇರಿ, ನಾನೇ ಬರ್ತೀನಿ. ಗೌಡ್ರೆ ಬನ್ನಿ. ಜಾನಿ, ಅಂತೂ ಸೇರಿದ್ವಲ್ಲ, ಬನ್ನಿ ಬೇಗ ಹೋಗಿ ಕೇಕ್ ಕಟ್ ಮಾಡೋಣ. ರೀ ಗೌಡ್ರೆ, ನೀವ್ ಯಾಕ್ರಿ ನಮ್ ಜೊತೆ ಬಂದ್ರಿ? ನೋಡ್ರಿ, ಪಾಪ ಮಧುರ ಅವರು ಅಲ್ಲಿ ಒಬ್ಬರೇ ಅವ್ರೆ. ಅವ್ರ ಬಗ್ಗೆ ಯೋಚನೆ ಮಾಡೋದು ಬಾಗ್ಬಿಟ್ಟು ನನ್ನನ್ನು ಯಾಕೆ ಬಂದ್ರಿ ಅಂತ ಕೇಳಿದ್ಯಾ? ಇಷ್ಟೊತ್ತು ಗಂಟೆ ನಾವು ಇಲ್ಲಿ ಇಬ್ರು ಆರಾಮಾಗಿದ್ದು, ಈಗ ಅಲ್ಲಿ ಅವರು ಒಬ್ರು ಯಾರು ಮಾಡ್ತಾ ಇದಾರೆ ಅಂತ ಫೀಲ್ ಆಯ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ಏನ್ ಮಾತಾಡ್ತಿದ್ರಂತ ಪ್ರಜ್ಞೆ ಇದೆಯಾ? ಅಣ್ಣಪ್ಪನವ್ರೆ, ನಾನಂದದು ಇಷ್ಟೊತ್ತು ಗಂಟೆ ಸೇಫ್ ಆಗಿದ್ದು, ಈಗ ಅವರು ಅಲ್ಲಿ ಒಬ್ರೇ ಅವ್ರಲ್ಲ, ಯಾರು ಮಾಡ್ತಾ ಇದಾರೆ ಅಂತ ಫೀಲ್ ಆಯ್ತಾ ಇದೆ ಅಂದಿ. ಅಣ್ಣಪ್ಪನವ್ರೆ, ಇನ್ನೂ ಪಾರ್ಟಿನೇ ಶುರು ಆಗಿಲ್ಲ, ಆಗ್ಲೇ ನೀವು ಶುರು ಹಚ್ಕೊಂಡ್ಬಿಟ್ರಿ.
ಗೌಡ್ರೆ ನಾನು ಫೀಲಿಂಗ್ ಅಲ್ಲಿ ಇದ್ದೀನಿ, ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ, ಬೇಕಾದ್ರೆ ನೀವು ತಗೊಳ್ಳಿ. ಜಾನಿ ಅವರೇ, ಇದೇನಿದು? ಮಧುರ ಅವ್ರ ಹುಟ್ಟದಬ್ಬ ಪಾರ್ಟಿ ಮಾಡುವ ಅಂತ ಹೇಳ್ಬಿಟ್ಟು ಈಗ ನೀವು ಒಬ್ರೆ ಪಾರ್ಟಿ ಮಾಡ್ತಿದ್ರಿಯಾ? ಬರೋರೆ ಬನ್ನಿ, ನೀವು ಒಂದು ಪೆಗ್ ಹಾಕಿ ಕೇಕ್ ಕಟ್ ಮಾಡೋಣ, ಪಾರ್ಟಿ ಮಾಡೋಣ, ಇಬ್ರು ಡ್ಯಾನ್ಸ್ ಮಾಡೋಣ. ಪಾರು ಒಂದ್ ಹೆಣ್ಣು ಅನ್ನೋದನ್ನು ಮರ್ತ್ಬಿಟ್ಟು ಅವಳ ಕುಡಿಯ ಕರೀತಾ ಇದಾರೆ. ನಿಮ್ಗೇನ್ ಬುದ್ಧಿ ಇಲ್ವಾ? ಎಕ್ಸ್ಕ್ಯೂಸ್ ಮೀ ಪಟಾಪಟಿ ಚಟ್ನಿ, ಬನ್ನಿ. ನೀವು ಒಬ್ಬ ಹಳ್ಳಿ ಗಮಾರ, ಅದಕ್ಕೆ ನಿಮ್ಗೆ ಇದೆಲ್ಲ ಹೊಸ್ತು ಅನ್ಸುತ್ತೆ. ಬೆಂಗಳೂರಲ್ಲೇ ಹೆಣ್ಮಕ್ಳು ಕುಡಿಯೋದು ಕಾಮನ್. ಬರೋರೆ ಒಂದ್ ಪೆಗ್ ಹಾಕಿ ಕೇಕ್ ಕಟ್ ಮಾಡೋಣ, ಪಾರ್ಟಿ ಮಾಡೋಣ, ಡ್ಯಾನ್ಸ್ ಮಾಡೋಣ. ನಾನ್ ಕುಡಿಯಕ್ಕಿಲ್ಲ. ಕುಡಿಯಲ್ವಾ? ಬೇಡ, ಬನ್ನಿ ಕೇಕ್ ಕಟ್ ಮಾಡೋಣ. ಅಣ್ಣೇಪ್ನವ್ರಿ ಕಾಮನ್ ಸೆನ್ಸ್ ಇಂದ ಮಾತಾಡ್ತಿದಾರಲ್ಲ. ಬರ್ತಡೇ ಇರೋದು ಮಧುರ ಅವರು, ಪಾರು ಯಾಕೆ ಕೇಕ್ ಕಟ್ ಮಾಡ್ಬೇಕು? ರೀ ಗೌಡ್ರೆ, ಬರ್ಡೇ ಯಾರ್ದಾದ್ರೇನ್ರಿ ಕೇಕ್ ಕಟ್ ಮಾಡೋದಷ್ಟೇ ಇಂಪಾರ್ಟೆಂಟ್. ಕೇಕ್ ಕಟ್ ಮಾಡಲಿಲ್ಲ ಅಂದ್ರೆ ಪಾರ್ಟಿ ಮಾಡಕ್ಕಾಗಲ್ಲ, ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಪಾರು ಅವರು ಡ್ಯಾನ್ಸ್ ಮಾಡಕ್ಕಾಗಲ್ಲ. ಅಣ್ಣೇಪ್ನವ್ರಿ ಕುಡಿದು ಬಿಟ್ಟು ಏನೇನೋ ಮಾತಾಡಬೇಡಿ. ಪಾರು ಯಾಕೆ ಡ್ಯಾನ್ಸ್ ಮಾಡ್ಬೇಕು? ಯಾರ್ರಿ ಕುಡ್ದಿರೋದು? ಪಾರು ಅವರು ಪಾರ್ಟಿಲಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂದಿದ್ದಕ್ಕೇನೆ ನಾನು ಇಷ್ಟೆಲ್ಲ ಖರ್ಚು ಮಾಡಿ ರೆಡಿ ಮಾಡಿದ್ದು. ಪಾರು ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದಾಳ? ಪಾರು ಅಣ್ಣ ಅಪ್ಪನವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದಯಾ? ಬಾವು, ಪಾರ್ಟಿಲಿ ನಾನು ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಿಟ್ಟ, ಆದ್ರೆ ಇವ್ರ ಜೊತೆಗೆ ಡಾನ್ಸ್ ಮಾಡ್ತೀನಿ ಅಂತ ಹೇಳಿಲ್ಲ. ಪಾರು ಅವರೇ, ನೀವೇನು ಇವ್ರು ಎದುರುಗಳಿಗೆ ಹೋಗ್ಬೇಡಿ, ನಾನಿದ್ದೀನಿ. ಬನ್ನಿ ಕೇಕ್ ಕಟ್ ಮಾಡೋಣ, ಪಾರ್ಟಿ ಮಾಡೋಣ, ಡ್ಯಾನ್ಸ್ ಮಾಡೋಣ. ಅಣ್ಣಪ್ಪನವ್ರೆ ಕುಡಿದು ಬಿಟ್ಟು ನೆಟ್ಟಿಗೆ ನಿಂತ್ಕೊಳ್ಳಿ, ಆಮೇಲೆ ಡ್ಯಾನ್ಸ್ ಮಾಡರಿ. ಸುಮ್ಮನೆ ಹೋಗಿ ಬಿತ್ಕೊಳ್ಳಿ ಇವಾಗ. ಯಾವ ಕುಡ್ಕ ಅಂದ್ರ ಐ ಆಮ್ ಸ್ಟಿಲ್ ಸ್ಟಡಿ. ಈ ಅಣ್ಣಪ್ಪನವ್ರು ಕುಡಿದು ಬಿಟ್ಟು ಪಾರ್ಟಿನೆಲ್ಲ ಹಾಳು ಮಾಡಿ ನಾನು ದುಡ್ಡು ಹಾಳು ಮಾಡಕ್ಬಿಟ್ಟು. ಬಾವು, ನೀವ್ ಯಾಕೆ ಕುಡಿತಾ ಇದೀರಿ? ಅಣ್ಣಪ್ಪನವ್ರು ಇರೋ ಪರಿಸ್ಥಿತಿಲಿ ಬರ್ತಡೇ ಮಾಡಕ್ಕಾಗಲ್ಲ. ಪಾಪ ಮಧುರ ಅವ್ರ ಆಸೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು. ಆ ಫೀಲಿಂಗ್ ಅಲ್ಲಿ ಕುಡಿತಾವನಿ. ಬಾವು, ಜಾನಿಯವ್ರು ಇಲ್ಲೇ ಮಲಗಿರ್ಲಿ, ಬನ್ನಿ ನಾನು ನೀವು ಹೋಗ್ಬಿಟ್ಟು ಮಧುರ ಅವ್ರನ್ನ ಕರ್ಕೊಂಬರುಮಾ? ಪಾರು, ಆಚೆ ಎಷ್ಟು ಗಲಾಟೆ ನಡೀತಾ ಇತ್ತು ಅಂತ ಗೊತ್ತ ನಿನಗ? ಆಚೆಗೆ ಹೋದಳಂತೆ, ಸುಮ್ಮನಿರೋ. ಯಾವ ಮೋಸ ಮಾಡಕ್ಕಾಗಲ್ಲ, ಮೋಸ ಮಾಡಕ್ಕಾಗಲ್ಲ. ನಾನು ಬಾಬೆ. ಪ್ರೇಮ್ ಅವ್ರೆ, ನೀವ? ಐ ಆಮ್ ಸೋ ಸಾರಿ. ನೀವೇ ಕಳ್ರ ತರ ಬರ್ತಿದ್ದೀರಾ? ಬರ್ಡೇ ಪಾರ್ಟಿಗೆ ಬರೋಣ ಅನ್ಕೊಂಡ, ದೊಡ್ಡ ಗಲಾಟೆ. ಅದ್ರಲ್ಲಿ ಯಾವ್ದೋ ಒಂದು ಗ್ರೂಪು ಅಟ್ಟಿಸ್ಕೊಂಬಂಬಿಡದ. ಎದುರುಗಡೆ ಗೌಡ್ರ ಮನೆ ಕಿಟಕಿ ಬಾಕ್ಲು ಓಪನ್ ಇತ್ತು, ಎಗರ್ಕೊಂಬಂಬಿಟ್ಟೆ. ನೀವೇನಿಲ್ಲ? ನಂದು ಅದೇ ಕತೆ ಪ್ರೇಮ್ ಅವ್ರೆ. ಗಲಾಟೆಯಲ್ಲಿ ಸಿಕ್ಕಾಕೊಂಡು ಜಾನಿ ಆ ಮನೆಗೆ ಹೋದ್ರು, ನಾನು ಈ ಮನೆಗೆ ಬಂದ್ಬಿಟ್ಟೆ. ನೀವೇನು ಎದುರ್ಕೊಂಬಿಡಿ, ನಾನು ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಪಾರ್ಟಿ ಯಾರು ಅರೇಂಜ್ ಮಾಡಿದ್ರು? ಇದೇನ್ ಪ್ರೇಮ್ ಅವ್ರೆ ಹೀಗೆ ಕೇಳ್ತಿದ್ದೀರಾ? ಎಲ್ಲ ಅರೇಂಜ್ಮೆಂಟ್ಸ್ನ ಜಾನಿನೇ ಮಾಡಿದ್ದು. ಸುಮ್ಮನೆ ಇರಿ ಬಾಬೆ, ಇಷ್ಟೆಲ್ಲ ಖರ್ಚು ಮಾಡಿ ಪಾರ್ಟಿ ಮಾಡೋಕ್ಕೆ ಎಲ್ಲಿಂದ ದುಡ್ಡು ಬಂದ್ಬಿಡ್ತು? ಅವ್ನು ಕಾಲೇಜ್ ಡೇಸಿಂದನೂ ನಾಲಾಯಕ್ಕೆ. ಪ್ರೇಮ್ ಅವ್ರೆ, ನನ್ನ ಮುಂದೆನೆ ಜಾನಿ ಬಗ್ಗೆ ಎಷ್ಟೊಂದು ಚೀಪಾಗಿ ಮಾತಾಡ್ತೀರಾ? ಮಧುರ ಬಾಬಿ, ಜಾನಿ ಎಂತ ಪಾಕಡ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ. ಕಾಲೇಜ್ ಡೇಸಲ್ಲಿ ನಿಮಗೆ ಬುಟ್ಟಿಗೆ ಹಾಕೊಬೇಕಂದ್ಬಿಟ್ಟು ನನ್ನ ಹತ್ರನೇ ದುಡ್ಡು ಇಸ್ಕೊಂಡಿದ್ದ. ಏನು ನಿಮ್ಮ ಲ್ಯಾಂಗ್ವೇಜು? ಪಾಕಡ ಅಂತ ಬುಟ್ಟಿಗೆ ಹಾಕೊಳ್ಳೋದಂತೆ. ಮಧುರ ಬಾಬಿ, ಕಾಲೇಜ್ ಡೇಸಲ್ಲಿ ಜಾನಿ ನಿಮ್ಗೆ ಗ್ರ್ಯಾಂಡ್ ಪಾರ್ಟಿ ಕೊಟ್ಟಿದ್ರು, ಜ್ಞಾಪನ ಇದೆಯಾ? ಹೌದು, ನೆನಪಿದೆ. ಏನಿವಾಗ? ಅಷ್ಟು ದೊಡ್ಡ ಪಾರ್ಟಿ ಮಾಡೋದಿಕ್ಕೆ ದುಡ್ಡು ಎಲ್ಲಿಂದ ಬಂತೇಳಿ? ಅದಕ್ಕೆ 25,000 ನಾನೇ ಕೊಟ್ಟಿರೋದು. ಇದುವರೆಗೂ ವಾಪಸ್ ಕೊಟ್ಟಿಲ್ಲ, ಕೊಡ್ತಾನೆ ಅಂದ್ಬಿಟ್ಟು ಗ್ಯಾರಂಟಿ ಇಲ್ಲ. ಸುಮ್ಮನೆ ಏನನ್ನು ಸುಳ್ಳು ಹೇಳ್ಬೇಡಿ. ಜಾನಿ ಆ ರೀತಿ ಎಲ್ಲ ಮೋಸ ಮಾಡಲ್ಲ. ಮಧುರ ಬಾಬಿ, ನನ್ನ ಮೇಲೆ ಡೌಟ್ ಇದ್ರೆ ನೀವು ಫೋನ್ ಮಾಡಿ ಕೇಳಿ, ನಿಜಾನ ಸುಳ್ಳು ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ. ನೀವ್ ನನ್ನ ಬರ್ತ್ಡೇಗೆ ಬಂದ್ರಾ ಅಥವಾ ಜಾನಿ ಬಗ್ಗೆ ಫಿಟ್ಟಿಂಗ್ ಇಡಕ್ ಬಂದ್ರಾ? ಇದೇನ್ ಮಾತಾಡ್ತಾ ಇದ್ದೀರಾ ಬಾಬಿ? ನಿಜ ಹೇಳಿದ್ರೆ ಫಿಟ್ಟಿಂಗ್ ಅಂತ ಹೇಳ್ತೀರಾ. ಈ ಪಾರ್ಟಿಗೂ ಬೇರೆಯವ್ರ ಹತ್ರ ಸಾಲ ಮಾಡಿರ್ತಾರೆ, ಫೋನ್ ಮಾಡಿ ಕೇಳಿ ಬಾಬಿ. ಒಂದೇ ಸಮಯ ಜಾನಿ ಬಗ್ಗೆ ಇಷ್ಟೊಂದು ಕೆದ್ದಾಗ ಮಾತಾಡ್ತಿದ್ದೀರಲ್ಲ, ನೀವೊಬ್ಬ ಫ್ರೆಂಡಾ? ಮಧುರ ಬಾಬಿ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀವೇನಾದ್ರು ಹೀಗೆ ಬಿಟ್ರಿ ಸಾಲ ಎಲ್ಲ ನಿಮ್ ತಲೆ ಮೇಲೆ ಬೀಳುತ್ತೆ. ನಾನೇನೋ ಒಂದು ಫ್ರೆಂಡು, ದುಡ್ಡು ಕೊಡ್ಲಿಲ್ಲ ಅಂದ್ರೂ ಸುಮ್ಮನೆ ಇರ್ತೀನಿ, ಆದ್ರೆ ಸಾಲ ಕೊಟ್ಟಿರೋರು ಸುಮ್ಮನೆ ಇರ್ತಾರಾ? ಹಲೋ, ಹಾಂ, ಈ ಸಲ ಶ್ರೀಲಂಕಾ ಬೇಡ, ನ್ಯೂಜಿಲ್ಯಾಂಡ್ ನುಂಗಾಕ್ಬಿಡು. ಮ್ಯಾಚ್ ಫಿಕ್ಸಿಂಗ್ ಬಾಬಿ.
ಪೋಲಿ ಪ್ರೇಮ. ಜಾನಿ ಫೋನ್ ಎಲ್ಲಿದೆ? ಹಲೋ ಜಾನಿ. ಮಧು ಡಾರ್ಲಿಂಗ್, ಹೆಂಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀವ್ ಏನ್ ಮಾಡ್ತಿದ್ದೀರಾ? ಕುಡಿತಾ ಇದೀನಮ್ಮ. ಕುಡಿತಾ ಇದ್ದೀರಾ? ಅಂದ್ರೆ ಪಾರ್ವರು ಸರ್ಬತ್ ಮಾಡಿದ್ರು, ಕುಡಿತಾ ಇದೀನಿ ಎಂದೆ. ಜಾನಿ, ನಿಮ್ ಫ್ರೆಂಡ್ ಪೋಲಿ ಪ್ರೇಮು ಈ ಮನೆಗ್ ಬಂದಿದ್ದಾನೆ. ಪ್ರೇಮ್ ಬಂದ್ಬಿಟ್ನಾ? ಅವನನ್ನು ನಾನೇ ಇನ್ವೈಟ್ ಮಾಡಿದ್ದೆ. ಇರ್ಲಿ ಬಿಡು. ಏನ್ ಬರ್ಲಿ ಬಿಡು, ಅವ್ನ್ ನಿಮ್ ಬಗ್ಗೆ ಏನೇನೋ ಹೇಳಿ ನನ್ ತಲೆ ತಿಂತಿದ್ದಾನೆ. ಅವನು ಮೊದಲಿಂದನೂ ಹಾಗೆ, ಸ್ವಲ್ಪ ಮಾತು ಜಾಸ್ತಿ. ನೀನೇನು ತಲೆ ಕೆಡಿಸ್ಕೋಬೇಡ, ಅವನ್ನ ಹಾಗೆ ಮ್ಯಾನೇಜ್ ಮಾಡ್ತಾರೋ ಬಂದ್ಬಿಡ್ತೀನಿ. ಓಕೆ, ಬಾಯ್, ಸಿ ಯು, ಗುಡ್ ನೈಟ್. ಜಾನಿ, ಹಲೋ ಜಾನಿ. ಇದ್ಯಾರಪ್ಪ? ಹಲೋ ಹಲೋ ಸೂತ್ರಿ ಮೇಡಮ್, ನಾ ಬತ್ತೆ. ನಾ ಬಪ್ಪವರೆಗೂ ಕೇಕ್ ಕಟ್ ಮಾಡ್ಬೇಡಿ ಅಕ್ಕ. ಇನ್ಸ್ಪೆಕ್ಟರ್, ನಾನ್ ನಿಮ್ನ ಪಾರ್ಟಿಗೆ ಇನ್ವೈಟ್ ಮಾಡಕ್ಕೆ ಫೋನ್ ಮಾಡಿಲ್ಲ. ಪಾರ್ಟಿ ನಡೀತಿದ್ರೆ ತಾನೆ ನಿಮ್ನ ಕರಿಯಕ್ಕೆ. ಎಂತಾಯ್ತು ಮರ್ರ? ಸಿಟಿಲಿ ಅಷ್ಟೊಂದು ಗಲಾಟೆ ಆಗಿ ಕರ್ಫ್ಯೂ ಜಾರಿಲಿದ್ರು ಏನೋ ಆಗದೆ ಇರೋ ತರ ಕೇಳ್ತಿದಿರಲ್ಲ. ನೀವೇನ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದೀರಾ ಅಥವಾ ಮನೇಲಿ ಆರಾಮಾಗಿ ಮಲ್ಕೊಂಡಿದ್ದೀರಾ? ಇಲ್ಲ ಸುಂದ್ರಿ ಮೇಡಮ್, ನಾನು ಆನ್ ಡ್ಯೂಟಿಯಲ್ಲಿ ಇದ್ದೆ. ನಿಮ್ಗೆ ಎಂತವ್ರು ತೊಂದ್ರೆ ಯಾರು ಹೇಳಿ, ನಾನು ಈಗಲೇ ಬತ್ತೆ. ಜಾನಿ, ಗೌಡ್ರು, ಪಾರು ನಮ್ಮನೇಲಿ ಸೇರ್ಕೊಂಡಿದ್ದಾರೆ. ನಾನು ಗೌಡ್ರ ಮನೇಲಿ ಸಿಕ್ಕಾಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀರಾ? ಎಂತ ನಿಮ್ಮ ಮನೇಲಿ ಅವ್ರು 3 ಜನ ಎಂತ ಮಾಡ್ತಿದ್ರು ಮರ್ರ? ಇವತ್ತು ಬರ್ತ್ಡೇ ನಿಮ್ದಲ್ದ? ನೀವೆಲ್ಲಿದ್ರಿ? ನಾ ಹೇಳ್ದೆ ತಾನೆ ಗೌಡ್ರ ಮನೇಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅಲ್ಲಿ ನೀವು ಒಬ್ಬರೇ ಇದ್ರೆ ಮರ್ರ? ಇಲ್ಲ, ಒಂದ್ ಹೆಗ್ನಾನು ಸೇರ್ಕೊಂಡಿದೆ. ಸುಂದ್ರಿ ಮೇಡಮ್, ನೀವೆಂತ ಟೆನ್ಷನ್ ಮಾಡಬೇಡಿ ಮರ್ರ, ನಾನು ಈಗಲೇ ಬತ್ತೆ. ಅಡ್ಡಿಲ್ಲ ಇರ್ತೆ. ಮಧುರ ಬಾಬಿ, ಯಾಕೆ ಟೆನ್ಷನ್ ತಗೋತೀರಾ? ಸ್ವಲ್ಪ ಕೂಲ್ ಆಗಿರಿ. ಏನ್ ಕೂಲ್ ಆಗಿರೋದು ನಿಮ್ ತಲೆ? ಏನೇನೋ ಹೇಳಿ ನನ್ ತಲೆ ಕೆಡ್ಸಿ ಈ ಕೂಲ್ ಆಗಿರಿ ಅಂದ್ರೆ ಹೇಗಿರಕ್ಕಾಗುತ್ತೆ? ಟೈಮ್ ಬೇರೆ ಆಗ್ತದೆ. ನಾನು ಇದೀನಲ್ವಾ, ನೀವು ಕೇಕ್ ಕಟ್ ಮಾಡಿ ಪಾರ್ಟಿ ಎಂಜಾಯ್ ಮಾಡೋಣ. ಆಮೇಲೆ ಅವ್ರು ಬೇಕಂದ್ರೆ ಜಾಯ್ನ್ ಆಗ್ತಾರೆ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ ಬರ್ತ್ಡೇ ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋ ಜಾನಿನ್ ಬಿಟ್ಟು ಕೇಕ್ ಕಟ್ ಮಾಡಿದ್ರೆ ಸರಿ ಇರುತ್ತಾ? ಮಧುರ ಬಾಬಿ, ಕರ್ಫ್ಯೂ ನಾಳೆ ಬೆಳಿಗ್ಗೆವರೆಗೂ ಇರುತ್ತೆ. ಆಚೆ ಯಾರು ಬರೋಕ್ಕಾಗಲ್ಲ. ನೀವು ಹೀಗೆ ಕೂತ್ಕೊಂಡಿದ್ರೆ ನಿಮ್ ಬರ್ತ್ಡೇ ಡೇಟ್ ಮುಗಿದು ನೆಕ್ಸ್ಟ್ ಡೇಟ್ ಬಂದ್ಬಿಡುತ್ತೆ. ಆಮೇಲೆ ಜಾನಿ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಿಮ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ. ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಈ ಟೆನ್ಷನ್ ಅಲ್ಲಿ ಜಾನಿಗೆ ಫೋನ್ ಮಾಡೋದೇ ಮರ್ತೋದೆ. ಈ ಟೈಮಲ್ಲಿ ಕಾಲು ಕನೆಕ್ಟ್ ಆಗ್ತಿಲ್ವಲ್ಲಪ್ಪ. ಮಧುರ ಬಾಬಿ, ಹೊರಗಡೆ ಕರ್ಫ್ಯೂ ಇದೆಯಲ್ಲ, ಅದಕ್ಕೆ ನೆಟ್ವರ್ಕ್ ಜಾಮ್ ಆಗಿದೆ ಬಿಡಿ. ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ನೆಟ್ವರ್ಕ್ ಜಾಮ್ ಆಗಕ್ಕೂ ಕರ್ಫ್ಯೂ ಹಾಕಿರೋದಕ್ಕೂ ಏನ್ ಸಂಬಂಧ? ನೀವೀಗ ಸೈಲೆಂಟ್ ಆಗಿಲ್ಲ ಅಂದ್ರೆ ಮಾತಾಡಕ್ ಬಾಯ ಇರಬಾರ್ದು. ಹೋಗ್ ಮಾಡ್ಬಿಡ್ತೀನಿ. ಯಾರಿಲ್ಲ, ಬಾಣ ಹೋಗುವ. ಬೇಡ ಕಣ ರಾಕಿ, ಅವ್ರು ಬರ್ತಾಡಕ್ ಹೋಗೋ ಆಸೆಲಿ ನಮ್ ತಿಟ್ಟಿ ಊಟ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟದು. ಈಗ ನೋಡ್ರೆ ಡಿಸ್ಟರ್ಬ್ ಮಾಡ್ಬಿಡಿ, ಸುಮ್ಮನೆ ಮಲ್ಕೊಳ್ರಿ. ಜಾನಿ ಅವರೇ, ನಮ್ ಬಾವ ನಿಮ್ನ ಡಿಸ್ಟರ್ಬ್ ಮಾಡ್ತಿಲ್ಲ. ನಿಮ್ ಫೋನ್ ಟಿಂಗ್ ಆಯ್ತದೆ ನೋಡಿ. ಅದು ತಿಂಗಲ್ಲ, ರಿಂಗು. ಹೇಳಿದ್ರಿ ಜಾಡ. ಹಲೋ ಹಲೋ ಜಾನಿ, ಏನ್ ಮಾಡ್ತಿದ್ದೀರಾ? ಏನಮ್ಮ ನೀನು ಯಾವಾಗ್ಲೂ ಫೋನ್ ಮಾಡಿ ಏನು ಮಾಡ್ತಿದ್ದೀರಾ ಅಂದ್ರೆ ನಾನೇನು ಮಾಡಕ್ಕಾಗತ್ತೆ, ಸುಮ್ಮನೆ ಕೂತಿದ್ದೀನಿ. ಜಾನಿ, ಕುಡ್ದಿದ್ದೀರಾ? ಹೌದು, ಕುಡ್ದಿದ್ದೀನಿ. ಏನೀಗ? ಏನಿದು ಜಾನಿ, ಬಂದು ನನ್ನ ಕರ್ಕೊಂಡು ಹೋಗ್ತೀರಂತ ವೇಟ್ ಮಾಡ್ತಿದ್ರೆ ನೀವ್ ಆರಾಮಾಗಿ ಕುತ್ಕೊಂಡು ಕುಡಿತಿದ್ದೀರಾ? ಮಧು, ಒಬ್ಬನೇ ಕೂತು ಬೇಜಾರಾಗಿತ್ತು, ಅದಕ್ಕೆ ಸ್ವಲ್ಪ ಕುಡ್ದೆ. ಜಾನಿ, ಕಾಲೇಜಲ್ಲಿ ನೀವ್ ನಂಗೊಂದ್ ಪಾರ್ಟಿ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮ್ ಫ್ರೆಂಡ್ ಹತ್ರ 25,000 ಸಾಲ ಮಾಡಿದ್ರಾ? ಮಧು, ಅದೆಲ್ಲ ಹಳೆ ವಿಷಯ. ಈಗ ಮಗ ಸೇರಿಸ್ಬಿಡ್ತೀನಿ, ಸುಮ್ಮನೆ ಕೂತ್ಕೊಳ್ಳೆಯ. ಮಧು, ನಿದ್ದೆ ಬರ್ತಿದೆ, ಫೋನ್ ಇಡಮ್ಮ. ನಿಮ್ ಫ್ರೆಂಡು ನಂಗೆ ಆ ವಿಷಯ ಹೇಳ್ದಾಗ್ಲಿಂದ ನಾನು ಕೂತ್ಕೊಳಕ್ ಆಗ್ತಿಲ್ಲ, ನಿಂತ್ಕೊಳಕ್ ಆಗ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದ್ರೆ ನಿಮಗ್ ನಿದ್ದೆ ಬರ್ತಿದ್ಯಾ? ಅದು ನಿಜಾನ ಸುಳ್ಳು ಅಂತ ನಂಗೆ ಈಗ್ಲೇ ಗೊತ್ತಾಗ್ಬೇಕು ಅಷ್ಟೇ. ಹೌದು, ನಿನಗ್ ಪಾರ್ಟಿ ಕೊಡೋದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ 25,000 ಸಾಲ ತಗೊಂಡಿದ್ದೆ. ಏನಿವಾಗ ಸಾಲ ಮಾಡಿ ಪಾರ್ಟಿ ಕೊಡಿ ಅಂತ ನಾನು ನಿಮಗೆ ಹೇಳಿದ್ನ? ಸಾಲ ಮಾಡಾದ್ಮೇಲೆ ಅದನ್ನ ತೀರಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ಲ? ಈಗ ನೋಡಿ, ನಿಮ್ ಫ್ರೆಂಡು ನನ್ ಮುಂದೆ ನಿಮಗೆ ಎಷ್ಟು ಚೀಪ್ ಆಗಿ ಮಾತಾಡ್ತಿದ್ದಾನೆ. ಮಧು, ಯಾವಾಗ್ಲೂ ಹಂಗೆ
ಮಧ್ಯದಲ್ಲಿ ಬಂದು ಸುಸುರ್ ಬತ್ತಿ ಇಟ್ಬಿಡ್ತಾನೆ. ಜಾನಿ, ಈ ಪಾರ್ಟಿ ಮಾಡೋಕ್ಕೂ ಸಾಲ ತಗೊಂಡಿದ್ದೀರಾ? ನಾನ್ ಸಾಲ ಮಾಡಿದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಅಂದ್ರೆ ಈ ಪಾರ್ಟಿ ಮಾಡೋಕ್ಕೂ ನೀವು ಸಾಲ ತಗೊಂಡಿದ್ದೀರಾ ಅಂದಂಗ ಆಯ್ತು. ಎಲ್ಲ ಕಡೆ ಸಾಲ ಮಾಡೋದು, ಆಮೇಲೆ ಪಾಲಿಸಿ ಸೇಲ ದುಡ್ಡಲ್ಲಿ ಪಾರ್ಟಿ ಮಾಡ್ತೀನಿ ಅಂತ ಸುಳ್ಳು ಹೇಳೋದು. ನಿಜ ಹೇಳಿ, ಈ ಪಾರ್ಟಿ ಮಾಡಕ್ ಯಾರ ಹತ್ರ ಸಾಲ ತಗೊಂಡ್ರಿ? ಎಲ್ಲ ನಿನಗೆ ಗೊತ್ತಿದ ಮೇಲೆ ನಾನೇನ್ ಹೇಳಿ? ನನಗ್ ಗೊತ್ತು, ಈ ಪಟ್ಟಿ ಚೆಡ್ಡಿ ಗೌಡ್ರೇನೆ ಪಾರ್ಟಿ ಮಾಡೋದಕ್ಕೆ ಸಾಲ ಕೊಟ್ಟಿದ್ದೀನಿ ಅಂತ ನಿನ್ನ ಹತ್ರ ಹೇಳಿದಾರೆ. ಅಂದ್ರೆ ಈ ಪಾರ್ಟಿ ಮಾಡೋಕೆ ನೀವು ಗೌಡ ಹತ್ರ ಸಾಲ ತಗೊಂಡ್ರ? ನಿಮ್ ಜನ್ಮಕ್ಕೆ ಕೂಡದಿರೋದೆಲ್ಲ ಹೇಳ್ದೋಯ್ತಲ್ಲಪ್ಪ. ಪ್ರೇಮ್ ಅವ್ರೆ, ಪ್ರೇಮ್ ಅವ್ರೆ, ಏನ್ ಬಂದ್ರ ಬಾಬಿ? ಕರ್ಫ್ಯೂ ಎಲ್ಲ ಮುಗ್ದಿದೆ, ನೀವೇನ್ ಹೊರಡ್ಬೋದು. ಕರ್ಫ್ಯೂ ಮುಗ್ದಿರ್ಬೋದ್ರು, ಆದ್ರೆ ಪಾರ್ಟಿ ಮುಗ್ದಿಲ್ವೇ? ಪಾರ್ಟಿನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗ್ರಿ. ಅಯ್ಯೋ, ಗಿಫ್ಟ್ ತಂದಿದ್ದು ವೇಸ್ಟ್ ಆಯ್ತು. ಜಾನೆ, ಜಾನೆ, ಎದ್ದಳಿ ಜಾನೆ. ಮಧುರ ಅವ್ರೆ, ಕರ್ಫ್ಯೂ ತಲೆ ಹೆಂಗ್ ಬಂದ್ರಿ? ಗೌಡ್ರೆ ಬೆಳ್ಕಾಯ್ತು, ಕರ್ಫ್ಯೂನು ಇಲ್ಲ, ಏನೂ ಇಲ್ಲ. ಜಾನೆ, ಜಾನೆ, ಮಧು ಬಂದ್ಯಾ? ಬಾ ಕೇಕ್ ಕಟ್ ಮಾಡು. ನೀನ್ ಸಾಲ ಮಾಡಿ ತಂದಿರೋ ಕೇಕ್ನ ನಾನು ಕಟ್ ಮಾಡ್ಬೇಕಾ? ಈ ಗೌಡ್ರೆ ಹೇಳಲ್ಲ ಅಂತ ಎಲ್ಲ ಹೇಳ್ಬಿಟ್ರಾ? ಹಲೋ ಭಾವು ಕನ್ನಡ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಪ್ರಯಾಣಿಕರ ಗಮನಕ್ಕೆ, ಇವ್ರ ಹತ್ರ ಸಾಲ ಮಾಡಿರೋ ವಿಷಯ ಇವ್ರು ಹೇಳಿಲ್ಲ, ಕುಡ್ದ ನಶೆಯಲ್ಲಿ ನೀವೇ ಹೇಳಿದ್ರಿ. ಬನ್ನಿ ನಾವು ಹೋಗುವ, ಅವ್ರು ಅನ್ನಿಸ್ತಾರೆ.